ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಹೆಲ್ತಿ ಕುಕಿಂಗ್ ದೇಹಾಮೃತ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ಮುದ್ದೆ ಜೊತೆಗೆ ಮಸ್ಸೊಪ್ಪು ಸಾಂಬಾರು ಹಾಗೆ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮಸಾಲೆ ಹಾಕಿಬಿಟ್ಟು ಮಾಡ್ತಾ ಇದ್ದೀನಿ. ಮಸಾಲೆ ಹಾಕದೇ ಮಾಡಿರೋ ಮಸ್ಸೊಪ್ಪು ಸಾಂಬಾರು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇದೆ. ಬೇಕಿದ್ರೆ ನೀವು ನೋಡ್ಕೋಬೋದು. ನೋಡಿ, ನಾವು ಎಷ್ಟು ಘಮ ಅನ್ನೋ ಗಟ್ಟಿಯಾಗಿರೋ, ಎಷ್ಟು ಥೀಕ್ನೆಸ್ ಆಗಿರೋ ಸಾಂಬಾರಿನ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಾಂಬಾರ್ಗೆ ಯಾವ ರೀತಿ ಮಸಾಲೆ ಪುಡಿನ ಹಾಕೋದು ಅಂತ ಹೇಳಿ ನಿಮಗೆ ಯಾರೂ ಹೇಳಿರಲ್ಲ. ಪ್ರತಿಯೊಬ್ಬರು ಮಸಾಲೆ ಪುಡಿನ ಹಾಕ್ತಾ ಇರ್ತಾರೆ, ಬಟ್ ಆ ಮಸಾಲೆ ಪುಡಿನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮಗೆ ಯಾರೂ ತಿಳಿಸ್ಕೊಟ್ಟಿರಲ್ಲ. ಆದರೆ ನಾನು ಈ ವಿಡಿಯೋದಲ್ಲಿ ಮಸಾಲೆ ಪುಡಿನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ವಿಡಿಯೋನ ಕೊನೆಯ ತನಕ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಾಗಿದ್ರೆ ದಂಟಿನ ಸೊಪ್ಪಿನ ಪಲ್ಯ ಮತ್ತು ದಂಟಿನ ಸೊಪ್ಪಿನ ಸಾಂಬಾರು ಹಾಗೆ ಬಿಸಿ ಅಥವಾ ಉಳಿದಿರೋ ಅನ್ನದಲ್ಲಿ ಮಾಡುವಂತಹ ಮುದ್ದೆ ರೆಸಿಪಿನ ಕ್ವಿಕ್ಕಾಗಿ ತೋರಿಸ್ಕೊಂಡು ಬಂದುಬಿಡ್ತೀನಿ. ಸ್ವಲ್ಪ ವಿಡಿಯೋ ಲಾಂಗ್ ಆಗುತ್ತೆ, ಖಂಡಿತ ನೀವು ದಯವಿಟ್ಟು ವಿಡಿಯೋನ ಕೊನೆಯ ತನಕ ನೋಡಿ. ನಿಮಗೆ ಎಲ್ಲ ಟಿಪ್ಸು ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗೆ ದಂಟಿನ ಸೊಪ್ಪಿನ ಮುಂದಿನ ಎಲೆಗಳನ್ನು ತೆಗೆದುಬಿಟ್ಟು ನಾನು ಪಲ್ಯಗೆ ಎತ್ತಿಡ್ತಾ ಇದ್ದೀನಿ. ಹಾಗೆ ಹಿಂದಿನ ಸೊಪ್ಪು ಮತ್ತು ದಂಟನ್ನ ತೆಗೆದುಬಿಟ್ಟು ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಪಲ್ಯ ಮತ್ತು ಸಾಂಬಾರಿಗೆ ಬೇಗನೆ ಬಂದುಬಿಡುತ್ತೆ. ಪಲ್ಯ ನಮಗೆ ದಂಟು ಸಿಗೋದಿಲ್ಲ. ದಂಟನ್ನು ಕೂಡ ವೇಸ್ಟ್ ಮಾಡೋದು ಬೇಡ. ಆ ಕಾರಣಕ್ಕೆ ನಾವು ಎಲ್ಲದನ್ನು ಹಾಕಿಬಿಟ್ಟು ಕ್ವಿಕ್ಕಾಗಿ ಸಾಂಬಾರು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿ ನಾವು ಸಾಂಬಾರಿಗೆ ಏನೇನೆಲ್ಲ ಹೇಗೆ ಬೇಳೆ ಬೇಯಿಸ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಬೌಲಷ್ಟು ನೀವು ತೊಗರಿ ಬೇಳೆಯನ್ನು ನೀಟಾಗಿ 2 ನೀರಲ್ಲಿ ತೊಳೆದ್ಬಿಟ್ಟು ವಾಶ್ ಮಾಡಿಬಿಟ್ಟು ತೊಗೊಳ್ಳಿ. ಈ ರೀತಿ ಮಸಾಲೆ ಪುಡಿಯನ್ನು ಹಾಕಿಬಿಟ್ಟು ಮಸೊಪ್ಪು ಮಾಡೋ ವಿಡಿಯೋನ ನಾನು ತೋರಿಸಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಇವತ್ತು ನಾನು ಒಂದು ಸ್ವಲ್ಪ ಹಾಗೆ ಮಸಾಲೆ ಪುಡಿನ ತೋರಿಸೋಣ ನಿಮಗೆ ಅಂತ ಹೇಳಿ ಮಸಾಲೆ ಪೌಡ್ರ್ ಮಾಡೋದು ಹೇಗೆ, ಮಸಾಲೆ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಒಂದು ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ, ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕಿ ನಾನು ಒಂದು 8ರಿಂದ 10 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ನಮ್ಮ ಹಸಿಮೆಣಸು ಸ್ವಲ್ಪ ಖಾರ ಕಡಿಮೆ ಇರೋ ಕಾರಣಕ್ಕೆ ನಾನೊಂದು ಸ್ವಲ್ಪ ಅಚ್ಚು ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಇದು ನಿಮಗೆ ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ಇದೇ ಸಾಂಬಾರು ಪುಡಿನ ನೋಡಿ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದೇ 2 ಟೇಬಲ್ ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದರೆ ಸಾಕು. ಯಾವುದೇ ಸಾಂಬಾರಾಗಲಿ, ಪಲ್ಯ ಆಗಲಿ, ಚಟ್ನಿ ಆಗಲಿ, ಹಾಗೆ ಯಾವುದೇ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂತಹ ಪುಳಿಯೋಗರೆ ಮಸಾಲೆ ಆಗಲಿ, ಎಲ್ಲದಕ್ಕೂ ಕೂಡ ಈ ಸಾಂಬಾರು ಪುಡಿ ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನಾನು ಶೋಧಿಸಿಟ್ಟಂತಹ ಸೊಪ್ಪು, ದಂಟು ಎಲ್ಲದನ್ನೂ ಹಾಕಿಬಿಟ್ಟು ನಾನಿವಾಗ ಕುಕ್ಕರಿಗೆ 2 ವಿಷಲ್ನ ಕೂಗಿಸ್ಕೊಂಡು ಬಂದುಬಿಡ್ತೀನಿ. ಎಷ್ಟು ಬೇಕೋ ಅಷ್ಟು ಅಗತ್ಯಕ್ಕೆ ತಕ್ಕಷ್ಟು ನೀರು ಹಾಕಿ, ಬೇಳೆ ಮತ್ತು ಸೊಪ್ಪು ಒಂದು ಸ್ವಲ್ಪ ಮುಳುಗಿದ್ರೆ ಸಾಕಾಗುತ್ತೆ. ಅಷ್ಟು ನೀರನ್ನು ಹಾಕಿಬಿಟ್ಟು ನಾನು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಕುಕ್ಕರ್ 3 ವಿಷಲ್ನ ಕೂಗಿಸ್ಕೊಂಡ್ಬಿಡ್ತೀನಿ. ಈ ಕುಕ್ಕರ್ ಕೂಗಿಸ್ಕೊಂಡು ಬರೋದ್ರೊಳಗೇ ನಮಗೆ ಇವಾಗ ಮಸಾಲೆಗೆ ನಾನು ಸಾಂಬಾರು ಪುಡಿ ಹೇಳಿದ್ದೆ ಅಲ್ವಾ, ಏನೆಲ್ಲ ಹಾಕಬೇಕು ಮಾಡಬೇಕು ಅಂತ ಹೇಳಿ ಹುರಿದ್ಬಿಟ್ಟು ತೋರಿಸ್ತೀನಿ. ಬನ್ನಿ ನೋಡಿ, ಧನಿಯಾ ಕಾಳು ಕ್ವಿಕ್ಕಾಗಿ ತೋರಿಸ್ತೀನಿ. ಜೀರಿಗೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಹಾಗೆ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಎಳ್ಳು, ಮೆಂತೆ, ಹಾಗೆ ಒಂದು ಸ್ವಲ್ಪ ಉದ್ದಿನಬೇಳೆನ ಹಾಕಿಬಿಟ್ಟು ನೀಟಾಗಿ ಹುರಿದು ಒಣ ಪುಡಿನ ತಕ್ಕೊಂಬಿಡೋಣ. ಆನಂತರ ಮೀಡಿಯಮ್ ಗಾತ್ರದ 2 ಈರುಳ್ಳಿ ಹಾಕಿ, ಹಾಗೆ 2ರಿಂದ 3 ಮೀಡಿಯಮ್ ಗಾತ್ರದ ಟೊಮೊಟೊವನ್ನು ಹಾಕಿ ಕೂಡ ಇದನ್ನು ಕೂಡ ನಾವು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಬಂದುಬಿಡೋಣ. ಇದು ನಾವು ಹುರಿದು ಹಾಕೋದ್ರಿಂದ ಹಸಿ ವಾಸನೆ ಇರೋದಿಲ್ಲ. ನೀವು ಬೇಕಿದ್ರೆ ಬೇಳೆ ಬೇಯಿಸ್ಕೊಳ್ಳುವಾಗಲೂ ಕೂಡ ನೀವು ಬೇಳೆಯಲ್ಲೂ ಕೂಡ ಇದನ್ನು ಹಾಕಿಬಿಟ್ಟು ಬೇಯಿಸ್ಕೋಬೋದು. ಬೇಯಿಸಿ ಜಸ್ಟ್ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ರೆ ನಮಗೆ ಮಸ್ಸೊಪ್ಪು ರೆಡಿ ಆಗುತ್ತೆ. ಬಟ್ ನಾನಿವತ್ತು ತೋರಿಸ್ತಾ ಇರೋದು ಮಸಾಲೆನ ಹಾಕಿಬಿಟ್ಟು ತುಂಬ ಜನಕ್ಕೆ, ಹಾಗೆ ತುಂಬ ಗಟ್ಟಿಯಾಗಿ ಮಸ್ಸೊಪ್ಪನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಕೆಲವೊಂದು ಸರಿ ಬೇಳೆ ಕಡಿಮೆ ಇರುತ್ತೆ, ನಮಗೆ ತೆಂಗು ಇರುತ್ತೆ. ಕೆಲವೊಂದು ಸರಿ ತೆಂಗು ಇರೋದಿಲ್ಲ, ಬೇಳೆ ಇರುತ್ತೆ. ಬೇಳೆ ಇದ್ದಾಗ ಬೇಳೆ ಹಾಕ್ಬಿಡೋಣ, ತೆಂಗಿದ್ದಾಗ ತೆಂಗು ಹಾಕ್ಬಿಡೋಣ. ನೋಡಿ, ನಾನು ಇವಾಗ ತೆಂಗಿನಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ಹುರಿದಿಟ್ಟಂತಹ ಮಸಾಲೆ ತೆಂಗಿನಕಾಯಿನ ಹಾಕಿಬಿಟ್ಟು ನೀಟಾಗಿ ಇದನ್ನು ತುಂಬ ತೆಳುವಾಗಿ ರುಬ್ಕೊಂಡು ಬಂದುಬಿಡೋಣ. ನೀಟಾಗಿ ಇದನ್ನು ಕರೆಕ್ಟಾಗಿ ತರಿಯಾಗಿರಬಾರ್ದು, ನೀಟಾಗಿ ಇದು ತುಂಬ ನೈಸಾಗಿ ರುಬ್ಬಿ ತಗೊಂಬಂದುಬಿಟ್ಟಿದ್ದೀನಿ. ನೋಡಿ ಎಷ್ಟು ಥೀಕ್ನೆಸ್ ಆಗಿದೆ, ಎಷ್ಟು ಗಟ್ಟಿಯಾಗಿದೆ. ಈ ರೀತಿ ಗಟ್ಟಿ ಸಾಂಬಾರು ಮಾಡೋದ್ರಿಂದ ಇಡ್ಲಿಗಾಗಲಿ ಮುದ್ದೆಗಾಗಲಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಎಲ್ಲ ಸಾಂಬಾರಿಗೂ ಮೇನಾಗಿ ಬರಬೇಕಾಗಿರೋದೇ ಒಗ್ಗರಣೆ. ಈ ಒಗ್ಗರಣೆ ನಾವು ಯಾವ ರೀತಿ ಹಾಕ್ತೀವಿ ಅನ್ನೋದ್ರ ಮೇಲೆ ಸಾಂಬಾರು ಡಿಪೆಂಡ್ ಆಗಿರುತ್ತೆ. ಈ ರೀತಿ ಎಣ್ಣೆ ಕಾದಿದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ. ಒಂದು ಸ್ವಲ್ಪ ಸಾಸಿವೆ ಹಾಕಿಬಿಟ್ಟು, ಸಾಸಿವೆ ಚಟಪಟ ಅಂದ ತಕ್ಷಣವೇ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಿಬಿಡೋಣ. ಜೀರಿಗೆ ಕಂಪಲ್ಸರಿ ಹಾಕಲೇಬೇಕು, ಒಗ್ಗರಣೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕಿಬಿಡಿ. ಇದೆಲ್ಲ ಹಾಕಾದ್ಮೇಲೆ ನಾವು ಒಣಮೆಣಸಿನ್ಕಾಯಿನ ಹಾಕ್ತೀನಿ ಪ್ರತಿಯೊಂದು ಸಾಂಬಾರಿಗೂ. ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸಾಂಬಾರು ಜೊತೆಗೆ ಈ ಒಣಮೆಣಸಿನ್ಕಾಯಿ ಕಿವುಚ್ಕೊಂಡು ತಿಂತಾ ಇದ್ದರೆ ಆ ಟೇಸ್ಟೇ
ಅದು ಸ್ವರ್ಗ ಸುಖ ಫ್ರೆಂಡ್ಸ್. ಒಮ್ಮೆ ನೀವು ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿ ಚಿಟಿಗೆ ಇಂಗನ್ನ ಹಾಕಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಸಾಂಬಾರು ಹಾಕಬೇಕಾಗುತ್ತೆ. ಸಾಂಬಾರು ಪುಡಿನೂ ಕೂಡ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದೆ. ನಾವು ಸಾಂಬಾರು ಪುಡಿನ ಈ ರೀತಿ ಕುದಿಯುವಂಥ ಎಣ್ಣೆಗೆ ಒಗ್ಗರಣೆ ಜೊತೆಗೆ ಹಾಕೊಂಡ್ರೆ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ. ಬಟ್ ನಾನಿವತ್ತು ಹಾಕಿಲ್ಲ, ಒಗ್ಗರಣೆ ನಂತರ ಹಾಕಿದ್ದೀನಿ. ಈ ಸಾಂಬಾರು ರೆಸಿಪಿ ಜೊತೆಗೆ ನಮಗೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ನಾವು ಮಧ್ಯಾಹ್ನ ಊಟಕ್ಕೆ ಸೆಟ್ ಇಡ್ಲಿ ಅಥವಾ ಕಟ್ಟೆ ಇಡ್ಲಿ ಜೊತೆಗೆ ನಾವು ಈ ಸಾಂಬಾರನ್ನ ಸವಿದ್ವಿ. ಹಾಗೆ ರಾತ್ರಿ ಊಟಕ್ಕೆ ಮುದ್ದೆ ಜೊತೆಗೆ ಈ ಸಾಂಬಾರನ್ನ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ನೋಡಿ. ನಮಗೆ ಒಗ್ಗರಣೆ ರೆಡಿ ಆಯಿತು. ಇವಾಗ ಒಗ್ಗರಣೆಗೆ ನಾನು ಕುದಿಸಿಟ್ಟಂತಹ ಎಲ್ಲ ಸಾಂಬಾರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಬಾಣಲಿಗೆ. ಇದೆಲ್ಲ ಆದಮೇಲೆ ನಮಗಿವಾಗ ಸಾಂಬಾರು ರೆಡಿ ಆಗಿಬಿಡ್ತು. ಈ ರೀತಿ ಚೆನ್ನಾಗಿ ಒಗ್ಗರಣೆ ಕೊಟ್ಕೊಂಡ್ರೆ ನೋಡಿ ಎಷ್ಟು ಘಮ ಘಮ ಅಂತ ಇದೆ. ತುಂಬ ಒಳ್ಳೆ ಘಮ ಬರ್ತಾ ಇದೆ. ತುಂಬ ಚೆನ್ನಾಗಿದೆ, ತುಂಬ ಥಿಕ್ನೆಸ್ ಆಗಿದೆ. ಇಡ್ಲಿಗೆ, ದೋಸೆಗೆ, ಹಾಗೆ ನಮಗೆ ಚಪಾತಿಗೂ ಕೂಡ ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ಮುದ್ದೆಗಂತೂ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ. ನಾನು ಮುದ್ದೆ ಮತ್ತು ಇಡ್ಲಿ ಎರಡಕ್ಕೂ ಸಾಂಬಾರನ್ನ ಟೇಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ಇವಾಗ ಮುದ್ದೆ ರೆಸಿಪಿನ ತೋರಿಸ್ಕೊಂಡ್ಬಿಡ್ತೀನಿ. ಬಿಸಿ ಅನ್ನ ಬನ್ನಿ ಹಾಗಿದ್ರೆ ಮುದ್ದೆ ರೆಸಿಪಿನ ತೋರಿಸ್ಕೊಡ್ತೀನಿ ನೋಡಿ. ಮುದ್ದೆಗೆ ಉಳಿದಿರೋ ಅನ್ನ ಅಥವಾ ಬಿಸಿ ಅನ್ನನ ಹಾಕಿಬಿಡಿ. ಒಂದು ಬೌಲಷ್ಟು ಅನ್ನ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ಕಪ್ಪಷ್ಟು ನೀರನ್ನು ಹಾಕಿ, ಆನಂತರ ನಾವು 1 ಬೌಲ್ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಅರ್ಧ ಬೌಲ್ ಹಿಟ್ಟನ್ನು, ಒಣ ಹಿಟ್ಟನ್ನು ಎತ್ತಿಟ್ಕೊಳ್ಳೋಣ. ಇನ್ನು ಅರ್ಧ ಬೌಲಷ್ಟು ನಾವು ಇದನ್ನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗಂಟಿಲ್ದಿರೋ ಥರ ಕಲಿಸ್ಕೊಂಡು ಆ ಮುದ್ದೆಗೆ ಹಾಕಬೇಕಾಗುತ್ತೆ. ಬನ್ನಿ ಹಾಗಿದ್ರೆ ಅರ್ಧ ಹಿಟ್ಟನ್ನು ತೆಗೆದಿಟ್ಬಿಟ್ಟೆ. ಈ ಅನ್ನ ಕುದ್ದಾದ ತಕ್ಷಣ ನೋಡಿ ನಾನಿವಾಗ ಕಲಿಸ್ತಾ ಇದ್ದೀನಲ್ವ, ಹಾಗೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ. ತುಂಬ ನೀರಾಗಿ ಬೇಡ. ತುಂಬ ನೀರಾಗಿ ಕಲಿಸ್ಕೊಂಡ್ರೆ ನಮಗೆ ಮುದ್ದೆ ಅಷ್ಟು ಚೆನ್ನಾಗಿ ಬರಲ್ಲ. ಸ್ವಲ್ಪ ಗಟ್ಟಿಯಾಗಿ ಕಲಿಸಿ ನೋಡಿ. ಈ ರೀತಿ ಅನ್ನ ಕುದಿಯುವಾಗ ಇದನ್ನು ಹಾಕಿಬಿಡೋಣ. ಹಾಕಿಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹಾಕಿದ್ದೀನಿ, ಇನ್ನು ಸ್ವಲ್ಪ ಹಾಕ್ತೀನಿ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಆ ಬೌಲಿಗೆ ಉಳಿದಿರೋ ಹಿಟ್ಟನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಅದಕ್ಕೆ ಹಾಕಿ ನೀಟಾಗಿ ಗಂಟಾಗದಿರೋ ಥರ ಚೆನ್ನಾಗಿ ಇದನ್ನು ತಿರುಗಿಸ್ತಾನೇ ಇರಬೇಕು. ಒಂದು ಸ್ವಲ್ಪ ಬಿಟ್ಬಿಟ್ರೂ ಕೂಡ ಗಂಟಾಗಿ ಬಂದುಬಿಡುತ್ತೆ. ಒಂದು ಸ್ವಲ್ಪನೂ ಬಿಡಕ್ಕೆ ಹೋಗಬೇಡಿ. ಇದನ್ನು ಬಿಟ್ಬಿಟ್ರೆ ಗಂಟಾಗುತ್ತೆ. ಗಂಟಾಗದಿರೋ ಥರ ಮುದ್ದೆ ಮಾಡಬೇಕು ಅಂದರೆ 1 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆನ ಹಾಕಿ ಮುದ್ದೆ ಯಾವುದೇ ಕಾರಣಕ್ಕೂ ಗಂಟಾಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಇವಾಗ ಕಲಿಸ್ಬಿಟ್ಟು ಹಾಕಿದೆ ಅಲ್ವ ಹಿಟ್ಟು, ಆ ರೀತಿ ಹಿಟ್ಟನ್ನು ಕಲಿಸ್ಬಿಟ್ಟು ಹಾಕೋದ್ರಿಂದ ಕೂಡ ನಮಗೆ ಮುದ್ದೆ ಗಂಟಿಲ್ದಿರೋ ರೀತಿ ಬಂದುಬಿಡುತ್ತೆ. ಹಾಗೆ ಈ ರೀತಿ ಟಪಟಪ ಅಂತ ಕುದಿಯೋ ಸಮಯದಲ್ಲಿ ನಾವು ಒಣ ಹಿಟ್ಟನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನಿವಾಗ ಒಣ ಹಿಟ್ಟನ್ನು ಹಾಕಿಬಿಟ್ಟು ನೀಟಾಗಿ ಇದನ್ನು ಗಂಟಿಲ್ದಿರೋ ಥರ ತಿರುಗಿಸ್ಕೊಂಡ್ಬಿಡ್ತೀನಿ. ನೋಡಿ ಈ ರೀತಿ ಟಪಟಪ ಅಂತ ಕುದೀತಾ ಇರಬೇಕು. ಕುದಿಯೋ ಹಿಟ್ಟಿಗೆ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕಿಬಿಟ್ಟು ನೀಟಾಗಿ ಈ ರೀತಿ ಕಲಿಸ್ಕೊಂಡ್ಬಿಡಿ. ಯಾವುದೇ ರೀತಿ ಗಂಟು ಬರೋದಿಲ್ಲ. ನೀವು ಕ್ವಿಕ್ಕಾಗಿ ಒಂದು ಸ್ವಲ್ಪ ಈ ರೀತಿ ತಿರುಗಿಸ್ಕೋಬೇಕು. ಮುದ್ದೆನ ನಾವು ಎಷ್ಟು ತಿರುಗಿಸಿ ನಾವು ಮುದ್ದೆನ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಬಿಟ್ಬಿಟ್ರೆ ತುಂಬ ಗಂಟಾಗ್ಬಿಡುತ್ತೆ. ಒಂದು ಸ್ವಲ್ಪನೂ ಬಿಡದೇ ಇರೋ ಥರ ಈ ರೀತಿ ನೀಟಾಗಿ ತಿರುವಿರೆ ನಮಗೆ ಮುದ್ದೆ ರೆಡಿ ಆಗುತ್ತೆ. ನಿಮಗೆ ಈ ರೀತಿ ಕೈಯಲ್ಲಿ ಇಟ್ಕೊಂಡು ತಿರುವಲಿಕ್ಕೆ ಆಗಲಿಲ್ಲಪ್ಪ ಅಂದರೆ ಒಂದು ಬಟ್ಟೆ ಸಹಾಯದಿಂದ ಕಾಲಲ್ಲಿ ಪಾತ್ರೆಯನ್ನು ಹಿಡಿದುಬಿಟ್ಟು 2 ಕಾಲಲ್ಲೂ ಬಿಗಿಯಾಗಿ ಹಿಡಿದುಬಿಟ್ಟು ನೋಡಿ ಮುದ್ದೆನ ಹಿಟ್ಟನ್ನು ನಾನು ಯಾವ ರೀತಿ ನನ್ನ ಕಡೆಗೆ ಅದನ್ನು ಎಳ್ಕೊಳ್ತಾ ಇದ್ದೀನೋ ಇದೇ ರೀತಿ ಎಳೆದು ನೀವು ನಿಮ್ಮ ಕಡೆಗೆ ಪಾತ್ರೆ ಕಂಠಕ್ಕೆ ಆ ಮುದ್ದೆ ಕೋಲನ್ನು ಈ ರೀತಿ ತಾಗಿಸಿ ಎಳೆಯೋದ್ರಿಂದ ಗಂಟುಗಳಿದ್ದರೂ ಕೂಡ ನಮಗೆ ಒಡೆದು ಬಂದುಬಿಡುತ್ತೆ. ಈ ರೀತಿ ನೀಟಾಗಿ ನಾವು ಮುದ್ದಿನ ಮಾಡ್ಕೋಬೋದು. ನೋಡಿ ಪಾತ್ರೆ ಕಂಠಕ್ಕೆ ಮುದ್ದೆ ಕೋಲನ್ನು ಹಾಕಿಬಿಟ್ಟು ನೀಟಾಗಿ ಇದು ಈ ರೀತಿ ಹೊಡ್ಕೊಂಡ್ಬಿಡ್ಬೇಕು. ಆನಂತರ ಇದನ್ನು ಮುದ್ದೆ ಕೋಲಿಗೆ ಹತ್ತಿದಂತಹ ಮುದ್ದೆನ ಹಾಗೆ ಪಾತ್ರೆಗೆ ಅಂಟಿದ ಮುದ್ದೆನ ಎಲ್ಲ ತೆಗೆದುಬಿಟ್ಟು ಒಂದು ಸ್ವಲ್ಪ ನೀರನ್ನು ಚಿಮ್ಕಿಸ್ಬಿಟ್ಟು ಒಂದು ಸ್ವಲ್ಪ ಬೇಯಿಸ್ಲಿಕ್ಕಿಟ್ಟು ಆನಂತರ ಆ ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ಇದನ್ನು ತಟ್ಟಿದ್ರೆ ನಮಗೆ ಮುದ್ದೆ ರೆಡಿ ಆಗಿಬಿಡ್ತು. ಈ ರೀತಿ ಮುದ್ದೆನ ನೀವು ಮಸ್ಸೊಪ್ಪು ಸಾಂಬಾರು ಜೊತೆಗೆ ಹಾಗೆ ನಾನ್ ವೆಜ್ ಜೊತೆಗೂ ಕೂಡ ಊಟ ಮಾಡ್ಬೋದು. ಹಾಗೆ ಬಸ್ಸೊಪ್ಪು ಸಾಂಬಾರು ಕೂಡ ಮಾಡ್ಕೊಂಡು ಊಟ ಮಾಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಸ್ಸೊಪ್ಪು ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನಮ್ಮದು ಇದೇ ಯೂಟ್ಯೂಬ್ ಚಾನಲಲ್ಲಿ ಮಸ್ಸೊಪ್ಪು ಸಾಂಬಾರು ಮಾಡೋದು ಹೇಗೆ, ಹಾಗೆ ಬಸ್ಸಾರು ಮಾಡೋದು ಹೇಗೆ ಅಂತ ವಿಡಿಯೋಸು ಇದೆ. ನೀವು ಬೇಕಿದ್ರೆ ವಾಚ್ ಮಾಡ್ಬೋದು. ಕೇವಲ ಮುದ್ದೆ ಮಾಡೋ ವಿಡಿಯೋ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇದೆ. ನಿಮಗೆ ಮಸ್ಸೊಪ್ಪು ಸಾಂಬಾರು ಮತ್ತು ಕೇವಲ ಮುದ್ದೆ ಮಾಡಿದಂಥ ವಿಡಿಯೋ ಬೇಕಿದ್ರೂ ಕೂಡ ನಿಮಗೆ ಸಿಗುತ್ತೆ. ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೆ
ಐ ಕಾರ್ಡಲ್ಲಿ ಎಂಡ್ ಸ್ಕ್ರೀನಲ್ಲಿ ನಾನು ಹಾಕಿರ್ತೀನಿ, ಬೇಕಿದ್ರೆ ನೀವು ವಾಚ್ ಮಾಡ್ಕೋಬೋದು. ನೋಡಿ, ನಾನು ಮಾಡಿದಂತಹ ಮೆಜರ್ಮೆಂಟಲ್ಲಿ ನಾನು 2 ಮುದ್ದೆ ಬೇಕು ಅಂತ ಮಾಡಿದ್ದೆ. ಕರೆಕ್ಟಾಗಿ ನನಗೆ ಮೀಡಿಯಮ್ ಗಾತ್ರದ 2 ಮುದ್ದೆ ಆಯಿತು. ನಿಮಗೆ ಯಾವ ಶೇಪ್ ಯಾವುದು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮುದ್ದೆನ ತಟ್ಟಿ ತೆಗೆದುಬಿಟ್ರೆ ರೆಡಿ ಆಯಿತು. ನೋಡಿ, ನಾವು ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆಗೆ ಈ ಸಾಂಬಾರು ಸೇವನೆ ಮಾಡ್ತಾಯಿದ್ದೀವಿ. ಹಾಗೆ ಬರೀ ಮತ್ತು ಸಾಂಬಾರಿಗೆ ನಾವು ಪಲ್ಯ ರೆಸಿಪಿನ ತೋರಿಸ್ತೀನಿ ಅಂತ ಹೇಳಿದ್ದೆ. ನೋಡಿ, ನಾನು ಸೊಪ್ಪನ್ನ ಎತ್ತಿಟ್ಟಿದ್ದೆ. ಪಲ್ಯಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, 2 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಹೆಚ್ಚಿಟ್ಟಂತಹ ಹಸಿಮೆಣಸಿನಕಾಯಿ ಹಾಗೂ ಈರುಳ್ಳಿ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನಾನು ಶೋಧಿಸಿಟ್ಟಂತಹ ಸೊಪ್ಪನ್ನು ಹಾಕಿಬಿಟ್ಟು ಇದಕ್ಕೆ ನಾನಿವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ವಿಡಿಯೋ ಫಾಸ್ಟ್ ಆಗಿದೆ, ಯಾಕಂದರೆ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಆನಂತರ ಇದೊಂದು ಸ್ವಲ್ಪ ಒಂದು 10 ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ನಮಗೆ ಪಲ್ಯ ರೆಡಿ ಆಯಿತು. ನೋಡಿ, ಮುದ್ದೆ ಜೊತೆಗೆ ಈ ರೀತಿ ಸಾಂಬಾರು ರೆಸಿಪಿ ತುಂಬ ಚೆನ್ನಾಗಿದೆ. ಈ ರೀತಿ ಸಾಂಬಾರು ಮಾಡ್ಕೊಂಡು ಊಟ ಮಾಡಿ. ತುಂಬ ಗಟ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟ್ ಆಗಿತ್ತು. ಮುದ್ದೆಗೆ ತುಂಬ ಒಳ್ಳೆ ಸಾಂಬಾರು. ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ವಿಡಿಯೋನ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.